ನಮಸ್ಕಾರ ನನ್ನೆಲ್ಲ ಕೃಷಿ ಮಿತ್ರರಿಗೆ. ಇದು ಜನವರಿ 14, 2025ನೇ ತಾರೀಕಂದು ಮಾಡ್ತಿರೋಂಥ ವಿಡಿಯೋ. ನಾನು ಇವತ್ತು ಇಲ್ಲೇನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಮಲ್ಟಿಕ್ರಾಪ್ ಬಗ್ಗೆ ನಿಮಗೆ ಮಾಹಿತಿಯನ್ನು ವಿಡಿಯೋಗಳನ್ನ ಕೊಡ್ತಾನೆ ಇದ್ದೆ. ಬಟ್ ಆ ಮಲ್ಟಿಕ್ರಾಪನ್ನು ಕಾಪಾಡಿಕೊಳ್ಳಲಿಕ್ಕೆ ಈಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನೀವು ಇಲ್ಲಿ ನೋಡ್ಬೋದು, ನಿನ್ನೆ ಮತ್ತು ಮೊನ್ನೆ 3-4 ದಿನಗಳಿಂದ 50ಕ್ಕೂ ಹೆಚ್ಚು ಆನೆಗಳು ನಮ್ಮ ಭಾಗದಲ್ಲಿ ಹಿರಿಕೊಲೆ ಗ್ರಾಮ, ಬೇಲೂರು ತಾಲೂಕು, ಕಸ್ಬಾ ಹೋಬಳಿ, ನಾವು ಬೆಳೆದಿರುವಂತಹ ಮರಗಳನ್ನು ಈ ಥರ 4-5 ವರ್ಷ ಕಷ್ಟಪಟ್ಟು ನಾವು ಬೆಳೆದಿರೋಂಥ ಮರಗಳನ್ನು ಬುಡ ಸಮೇತವಾಗಿ ಹೀಗೆ ಮುರಿದಾಕಿದ್ರೆ ನಾವು ಮಾಡಿರೋಂಥ ಕಷ್ಟದ ಕೆಲಸ ವ್ಯರ್ಥ ಆಗ್ತದೆ ಅಂತ ಅನ್ನಿಸ್ತದೆ. ಯಾಕಂದರೆ ಜೋಳದ ಬೆಳೆಯನ್ನು ತುಂಬ ನಾಶ ಮಾಡ್ತಾ ಇದ್ದಾವೆ ಕಳೆದ 2 ತಿಂಗಳಿಂದ. ಆದರೆ ಈ ತೆಂಗಿನ ಮರಗಳನ್ನು ಈ ಥರ ಮುರಿಯೋದ್ರಿಂದ ಏನಾಗ್ತದೆ ಅಂತಂದರೆ, 4-5 ವರ್ಷಗಳ ಕಷ್ಟಪಟ್ಟು ನಾವು ಬೆಳೆದಿರೋಂಥ ತೆಂಗಿಗಳನ್ನು ಒಮ್ಮೆಲೆ ಅದು ಬುಡ ಸಮೇತ ಮುರಿದಾಕಿದ್ರೆ ನಮಗೆ ನಾವು ಮಾಡಿದ್ದಂಥ ಕೆಲಸ 4-5 ವರ್ಷದಿಂದ ಏನು ಕಷ್ಟಪಟ್ಟು ಆ ಗಿಡಗಳನ್ನು ಬೆಳೀಲಿಕ್ಕೆ ಅಂತ ಮಾಡಿದ್ದು ಅದೆಲ್ಲ ವ್ಯರ್ಥ ಆಗ್ತದೆ. ನೀವು ನೋಡ್ಬೋದು, ಬೆಳಗಿನ ಜಾವ 5:30 ಟೈಮಲ್ಲಿ ಬಂದು ಪಟಾಕಿ ಹೊಡೆದಿದ್ದಕ್ಕೆ ಈ ತೆಂಗಿನ ಗಿಡಗಳು ಉಳ್ಕೊಂಡಿದ್ದಾವೆ. ನಾನು ಕಳೆದ ಬಾರಿ ನಿಮಗೆ ಇಲ್ಲಿ ತೋರಿಸುವಾಗ ಈ ಸಪೋಟ ಗಿಡ ಎಷ್ಟು ನೀಟಾಗಿತ್ತು, ಕಾಯಿ ಎಷ್ಟು ಬಿಟ್ಟಿದ್ದು ಅಂತೇಳಿ ನೀವು ನೋಡ್ತಾಯಿದ್ರಿ. ಆದರೆ ಇವತ್ತು ಆ ಗಿಡ ಪೂರ್ತಿ ಮುರ್ಕೊಂಡು ಹೋಗಿರೋವಂಥದ್ದು. ಈಗ ನೋಡ್ಬೋದು, ಬಾಳೆ, ತೆಂಗು, ಸಪೋಟ ಗಿಡಗಳನ್ನು ಎಲ್ಲವನ್ನೂ ಕೂಡ ಮುರಿದಾಗ್ತಾ ಇದ್ದಾವೆ. ಬುಡ ಸಮೇತವಾಗಿ ಮುರಿತಾ ಇದ್ದಾವೆ ಆನೆಗಳು. ಇದಕ್ಕೆ ಅರಣ್ಯ ಇಲಾಖೆ ಅವರು ಬೆಳಗ್ಗೆ ಹೊತ್ತು ಆನೆಗಳನ್ನು ಈ ನಮ್ಮ ಪಕ್ಕದಲ್ಲಿರುವಂಥ ಅರಣ್ಯಕ್ಕೆ ಅಟ್ಟುವಂಥ ಕೆಲಸನ ಮಾಡ್ತಾರೆ. ಆದರೆ ರಾತ್ರಿ ಹೊತ್ತು ಅದೇ ಆನೆಗಳು ನಮ್ಮ ಈ ಏನೇನು ಬೆಳೆಗಳಿದೆ ಆ ಬೆಳೆಗಳೊಳಗಡೆ ಬಂದು ಎಲ್ಲದನ್ನು ತಿಂದು ಹೋಗುವಂಥ ಕೆಲಸ. ನೀವು ನೋಡ್ಬೋದು, ಅವು ಬರುವಂತಹ ದಾರಿಗಳು ಯಾವ ಥರ ಆಗಿದೆ ಅಂತೇಳಿ ಅಂತ. ಆನೆಗಳು ಇಲ್ಲಿ ಬಂದು ತಿರ್ಗಿ ಹೋಗಿರುವಂಥ ರಸ್ತೆ ಆದಂಗಾಗಿದೆ. ಅಲ್ಲಿ ತೆಂಗಿನ ಗಿಡ ಕೂಡ ಬಿದ್ದಿದೆ. ಸರಿಸುಮಾರು 50 ಆನೆಗಳು ಈ ಭಾಗದಲ್ಲಿ ಇದ್ದಾವೀಗ. ಎಲ್ಲ ಗಿಡಗಳನ್ನು ಎಫೆಕ್ಟ್ ಮಾಡ್ತಾ ಇದ್ದಾವೆ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಡ್ರಿಪ್ ನೀರು ಕೊಡುವಂಥ ಕೆಲಸ ಮಾಡಿ, ಇಲ್ಲಿ ಬಾಳೆಗೊನೆಯನ್ನೆಲ್ಲ ಮುರಿದಾಕಿರುವಂಥದ್ದು. ಎಲ್ಲ ಗಿಡಗಳನ್ನು ಮುರಿದಾಕುವಂಥ ಕೆಲಸ ಮಾಡಿದ್ದಾವೆ. ಈ ಮರಿ ಆನೆಗಳು ಏನು ಮಾಡ್ತವೆ ಅಂತಂದರೆ, ನೋಡಿ ಇಲ್ಲಿ ಜೆಟ್ಟು ಪೈಪ್ ಇತ್ತು ನಮ್ಮದು. ಈ ಜೆಟ್ ಪೈಪ್ಗಳನ್ನು ಮುರಿದು ಪುಡಿ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಈಗ ಗೂಟ ಹೊಡೆದಿದ್ದೆ ನಾನು. ಈ ಬಾಳೆಗಳನ್ನೆಲ್ಲ ಕೆಡಗಿ ತಿನ್ನುವಂಥ ಕೆಲಸ, ಜೊತೆಗೆ ತೆಂಗಿನ ಗಿಡಗಳನ್ನು ಬಡ ಸಮೇತವಾಗಿ ಮುರಿದಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಎಲ್ಲ ಬೆಳೆಗಳನ್ನು ಕೂಡ ಎಫೆಕ್ಟ್ ಮಾಡಿದ್ದಾವೆ. ನಾನು ಕಳೆದ ಬಾರಿ ನಿಮಗೆ ತೋರಿಸುವಾಗ ವಿಡಿಯೋದಲ್ಲಿ ಪಪ್ಪಾಯ ಗಿಡ ಎಷ್ಟು ನೀಟಾಗಿ ಕಾಯಿ ಬಿಟ್ಟಿತ್ತು ಅಂತ ನೋಡ್ಬೋದಾಗಿತ್ತು. ಪಪ್ಪಾಯ ಗಿಡಗಳನ್ನು ಮುರಿದು ತಿನ್ನುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾವೆ. ಪಪ್ಪಾಯ, ಬಾಳೆ, ತೆಂಗಿನ ಗಿಡಗಳನ್ನು ಬುಡ ಸಮೇತವಾಗಿ ಮುರಿದಾಕುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾವೆ. ಈ ಗಿಡಗಳು ಕೂಡ ನನಗೆ ಈಗಿನ ಒಂದು ಭಯವನ್ನು ನೋಡಿದ್ರೆ, ಅಂದರೆ ನಿನ್ನೆ ರಾತ್ರಿ ಕೂಡ ನಾವು ಸರಿಸುಮಾರು 2 ಗಂಟೆಗಳ ಕಾಲ ಆನೆಗಳನ್ನು ಟಾರ್ಚ್ ಬಿಟ್ಟು ಮತ್ತು ಪಟಾಕಿ ಹೊಡೆದು ಓಡಿಸುವಂಥ ಕೆಲಸ ಮಾಡಿದ್ದೇವೆ. ಆದರೂ ಕೂಡ ನೀವೆಲ್ಲಿ ನೋಡ್ಬೋದು, ದೂರದಲ್ಲಿ ಆ ಕೆಳಗಡೆ ಇರುವಂಥ ಜಾಗದ ಜೋಳದ ಹೊಲಗಳನ್ನೆಲ್ಲ ಕಟಾವು ಮಾಡಿದ್ದಾವೆ ಪೂರ್ತಿಯಾಗಿ. ಇದು ನಾವು ಎಷ್ಟೆಲ್ಲ ರೈತರುಗಳಿಗೆ ಇರೋ ತೊಂದರೆಗಳೇ ತುಂಬ ಹೆಚ್ಚಾಗಿದೆ. ಮಳೆ ಸರಿಯಾಗಿ ಸಮಯಕ್ಕೆ ಬರದಲ್ಲೇ ಇರುವಂಥದ್ದು, ಪರಿಸರದ ಹೊಣೆಗಳು ಅವೆಲ್ಲ ಇರುವಾಗಲೇ ಇದರ ಜೊತೆಗೇ ಈ ತೊಂದರೆಗಳು ಕೂಡ ಜನಗಳಿಗೆ ತುಂಬ ತೊಂದರೆಯನ್ನು ಈ ಭಾಗದಲ್ಲಿ ಉಂಟಾಗ್ತದೆ. ಬೇಲೂರು, ಬಿಕ್ಕೋಡು ಈ ಭಾಗದಲ್ಲಿ ಅತಿ ಹೆಚ್ಚು ಅರಣ್ಯಗಳು ಇರುವಂಥ ಕಾರಣ ಈಗ ಅಲ್ಲೆಲ್ಲ ಸೋಲಾರ್ ಬೇಲಿಗಳನ್ನು ಮಾಡ್ತಾ ಇದ್ದಾರೆ. ಆ ಭಾಗದ ಆನೆಗಳು ಈ ಸುತ್ತಮುತ್ತಲಿನ ನೀವು ದಿನದಲ್ಲಿ ಬೋರ್ಡ್ ನೋಡ್ಬೋದು, ದಿನನಿತ್ಯ ಬೋರ್ಡ್ ನೋಡ್ಬೋದು. ಪ್ರಸಾದಿಹಳ್ಳಿ, ಮಳೆಗೆರೆ, ಜಗ್ಬೋರ್ನಹಳ್ಳಿ, ತಗರೆ, ಕೊತ್ತನಹಳ್ಳಿ ಮತ್ತು ನಮ್ಮ ಹಿರಿಕೊಲೆ, ಚಿಕ್ಕೋಲೆ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ನಾಶ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ತುಂಬ ನೋಡಲಿಕ್ಕೇ ಒಂಥರ ಇದಾಗ್ತದೆ. ಆದರೂ ಈಗ ನೋಡಲಿಕ್ಕೆ ಅಂತಲ್ಲ, ಈ ತಂಗಿ ಗಿಡಗಳು ಇರ್ತವ ಅನ್ನುವುದೇ ನನಗೆ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಇಲ್ಲಿ ನೋಡಿ, ನಮ್ಮ ಇಬ್ಬನಿ ಮತ್ತು
ಇಬ್ಬನಿ ಮತ್ತು ಪೂರ್ವಿಕಾ ಕೂಡ ಇದ್ದಾರೆ ಇಲ್ಲಿ. ಅವರು ಕೂಡ ಬಂದು ಆಟಾಡ್ತಾ ಇದ್ದಾರೆ ಇಲ್ಲಿ. ಪೂರ್ವಿಕಾ ಹಾಯ್ ಮಾಡಿ. ಹಾಯ್ ಹಾಯ್. ಇಬ್ಬನಿ ಹಾಯ್. ಮಕ್ಕಳುಗಳು ನೀರಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಅವರುಗಳಿಗೆ ಇದೊಂಥರ ಪಾರ್ಕ್ ಥರ ಆಗಿದೆ. ಆದರೆ ನಮಗೆ ಬೆಳೆಗಳನ್ನು ಉಳಿಸ್ಕೊಳ್ಳೋದೇ ನಮ್ಮದೊಂದು ದೊಡ್ಡ ಸವಾಲಾಗಿ ಪರಿಗಣಿಸಿದೆ. ಡ್ರಿಪ್ ನೀರುಗಳನ್ನು ಬಿಡುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ನಾವು ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಬೆಳೆಗಳು ಎಷ್ಟು ಉಳಿತವೆ, ಎಷ್ಟು ಹೋಗ್ತವೆ ಅನ್ನೋದು ಮುಂದೆ ಕಾದು ನೋಡಬೇಕಾಗಿದೆ. ಇದಕ್ಕೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಯಾವುದೇ ರೀತಿಯಾದಂಥ ಒಳ್ಳೆಯ ರಿಸಲ್ಟ್ಗಳು ಕಾಣಿಸ್ತಾ ಇಲ್ಲ. ಇದಕ್ಕೆ ಯಾವಾಗ ಕೊನೆ ಎನ್ನುವುದನ್ನು ನಾವು ನೋಡಬೇಕಾಗ್ತದೆ. ಅತಿ ಹೆಚ್ಚಾಗಿ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದನ್ನು ಮಾಹಿತಿಗಳನ್ನು ಮೇಲ್ಗಡೆವರೆಗೂ ರೀಚ್ ಆಗುವ ಹಾಗೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.